ಮೀನುಗಾರಿಕೆ ಮಾಡ್ತಿರ್ತಾರಲ್ಲ ಇದೊಂದು ನಾನಾ ಥರ ಮೆಥಡ್ ಇದೆ ಸರ್. ಈಗ ಮೀನು ತಗೊಂಡು ಯಾಕಂದ್ರೆ ಒಂದು ಕಡೆ ಪರಿಸರದ್ದು ಹಾಳ ಅವ್ರ ಸರ್ವೆ ಲೈನ್ ಒಳಗಡೆ ಸರ್ವೆ ಲೈನ್ ಇಲ್ಲಿಂದ ಆ ಕಡೆ ಇಲ್ಲಿಂದ 50 ಮೀಟ್ರಲ್ಲಿ ಒಳಗಡೆ 50 ಮೀಟರ್ ತನಕ ಮನೆ ಬಸ್ ಸ್ಟೇಜ್ ಇದೆ. ಸೆಕೆಂಡ್ 4th ಲೈನ್ಗೆ ಸೆಕೆಂಡ್ ಸೈಡ್ ರೈಲ್ವೆ ಇದೆ. ಇದು 1 ಈ ಜಾಗದಲ್ಲಿ ಈ ಥರ ಕಬ್ಬಾಟಿಗೆ ಲೈನಿಂಗ್ ಕೂಡ ಮತ್ತೆ ಪಂಚಾಯತ್ ಸಂಬಂಧ ಎಲ್ಲ ಪಂಚಾಯತ್ ಒಮ್ಮೆ ಅವರು ಆಗ್ತದಲ್ಲ ಎಲ್ಲ ಆಮೇಲೆ ಲೈಟ್ ಹಾಕಬಾರ್ದು ಮತ್ತೆ ಶಬ್ದ ಮಾಡಬಾರ್ದು ಅಂತ ಫಾರೆಸ್ಟ್ ಅವರೇ ಹಾಕಿದ್ದ ಬೋರ್ಡ್ ಅದು. ಏನಿದೆ ಫಾರೆಸ್ಟ್ 1984 ಇಂದ ಇಲ್ಲಿ ಇದಾಗ್ತಾ ಇದೆ ಚಾರ್ಟರ್ ಸರ್. ಅಲ್ಲಿಂದ ಇದೇ ರೋಡ್ ಸರ್. ಯಾವುದೇ ರೋಡ್ ಇಲ್ಲ. ಇವಾಗ ಕಟ್ಟುವಾಗ ಇವಾಗ ಮಾಡುವಾಗ ಅವರೇ ಮಣ್ಣು ಹಾಕಿ ಇವಾಗ ಮಾಡಿದ್ದಾರೆ. ಇದೇ ರೋಡ್ ಕಾಲ್ನಡಿಗೆ ಗಾಡಿ ಒಂದು ಗಾಡಿ ಪಾಸ್ ಸ್ವಲ್ಪ ಇಟ್ಕೊಂಡು ಇವಾಗ ಮಾಡಲಿಕ್ಕಂತ ಅವರು ಈಗ ಹೊಸದಾಗಿ ಅವರೇ ಮಣ್ಣು ಅವರೇ 24ನೇ ತಾರೀಕು ರಾತ್ರಿಗೆ ಬರ್ತಾರೆ. 8 ಗಂಟೆಗೆ ಬಂದು ಅನೌನ್ಸ್ ಮಾಡ್ತಾರೆ 145 ಸೆಕ್ಷನ್ ನಾಳೆ ಸರ್ವೆ ಮಾಡಿದೆ, ನೀವು ಯಾರು ಮಧ್ಯದಲ್ಲಿ ಬರಬಾರ್ದು ಅಂತೇಳಿ ಅನೌನ್ಸ್ ಮಾಡ್ತಾರೆ ಪೊಲೀಸರು. ಎಷ್ಟು ಫಾಲ್ಸ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಒಂದ್ಸಲ ಹಿಯರಿಂಗ್ ಆಗಿರ್ತಾರೆ. ವಾಟ್ಸಪ್ ಬಂದಿಲ್ಲ. ಅದೇ ಬಂದಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೇತನ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಹೊನ್ನಾವರಕ್ಕೆ ಬಂದಿದ್ದೀನಿ. ಹೊನ್ನಾವರ್ನಲ್ಲಿ ಕಾಸರಗೋಡು ಬೀಚ್ ಹತ್ರ ಬಂದಿದ್ದೀನಿ. ಇದು ಯಾತಕ್ಕೆ ಬಂದಿದ್ದೀನಿ ಅಂದರೆ ಈ ಒಂದು ಸುಂದರ ಪ್ರದೇಶದಲ್ಲಿ ಭಾಳ ಒಂದು ದೊಡ್ಡ ಪ್ರಮಾಣದ ಅನ್ಯಾಯ ನಡೀತಾ ಇದೆ, ಒಂದು ದುರಂತದ ವಿಚಾರ ನಡೀತಾ ಇದೆ. 15-16 ವರ್ಷಗಳಿಂದ 2010ರಿಂದ ಒಂದು ಬಂದರು ಒಂದು ಪೋರ್ಟನ್ನು ಈ ಭಾಗದಲ್ಲಿ ಕಟ್ಟಬೇಕು ಅನ್ನೋದು ದೊಡ್ಡ ಒಂದು ಹುನ್ನಾರ ನಡೀತಾ ಇದೆ. ಅದಕ್ಕೆ ಇಲ್ಲಿರೋ ಮೀನುಗಾರರು, ಇಲ್ಲಿರೋ ಸ್ಥಳೀಯರು, ಇಲ್ಲಿರೋ ಪರಿಸರವಾದಿಗಳು, ಇಲ್ಲಿರೋ ಜನಪರ ಕಾಳಜಿ ಇರೋರು ಕಾಸರಗೋಡಿನಲ್ಲಿ ನಮಗೆ ಈ ಪೋರ್ಟು ನಮ್ಮ ಜೀವನನೇ ನಾಶ ಮಾಡುತ್ತೆ. 6,000 ಕುಟುಂಬಗಳ ಮೇಲಿದ್ದೀವಿ, 50,000 ಜನರ ಮೇಲಿದ್ದೀವಿ. ನಮ್ಮ ಬದುಕು ನಾಶ ಆಗುತ್ತೆ, ಮೀನುಗಾರಿಕೆಗೆ ನಾಶ ಆಗುತ್ತೆ, ಪರಿಸರ. ಈ ಒಂದು ಟರ್ಟಲ್ ಅನ್ನೋ ಒಂದು ವಿಶೇಷವಾದ ಒಂದು ಎಂಡೇಂಜರ್ಡ್ ಸ್ಪೀಷೀಸ್, ಟೈಗರ್ ಥರನೇ ಎಂಡೇಂಜರ್ಡ್ ಸ್ಪೀಷೀಸ್ ಶೆಡ್ಯೂಲ್ 1, ಅದೇ ಥರ ಈ ರೆಡ್ಲಿ ಆಲಿವ್ ಟರ್ಟಲ್ ಅನ್ನೋದೊಂದಿದೆ. ಆಮೆ ಅದಕ್ಕೂ ಅನ್ಯಾಯ ಆಗುತ್ತೆ, ಎಲ್ಲದಕ್ಕೂ ಅನ್ಯಾಯ ಆಗುತ್ತೆ. ಈ ಬಂದಿದ್ದು ಬೇಡ. ನಾನು ಇದ್ರ ಬಗ್ಗೆ ಗೊತ್ತಾಗಿದ್ದ ತಕ್ಷಣ ನನಗೇನು ಕೇಳಿದ್ದೀನಿ ಅಂದರೆ ಫೆಬ್ರವರಿ 24-25 ಇಲ್ಲಿ ಪೊಲೀಸು ಕೂಡ ಬೇರೆ ಬೇರೆ ರೀತಿಯಲ್ಲಿ ಬಂದು ಸರ್ಕಾರ ಕೈಗೊಂಬೆಯಾಗಿ ಅನೇಕ ರೀತಿಯಲ್ಲಿ ಇಲ್ಲಿ ಸ್ಥಳೀಯರ ಮೇಲೆ, ಮೀನುಗಾರರ ಮೇಲೆ, ಯಾರೋ ಹೋರಾಟ ಮಾಡ್ತಿದ್ದಾರೆ, ಗಂಡಸರ ಹೆಂಗಸರು ಎಲ್ಲರ ಮೇಲೂ ಕೇಸ್ಗಳು ಹಾಕಿ ಭಾಳ ರೀತಿ ಒಂದು ದೌರ್ಜನ್ಯ ನಡೀತಾ ಇದೆ. ದೌರ್ಜನ್ಯ ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ನಾನು ಕೂಡ ರಿಸರ್ಚ್ ಮಾಡಿ ನೋಡಿದಾಗ ಈ ಒಂದು ಪೋರ್ಟ್ ಇವಾಗಲೇ ಮಂಗಳೂರು ಪೋರ್ಟ್ ಜೊತೆ 8-10 ಪೋರ್ಟ್ಗಳಾಗಲೇ ಇದ್ದಾವೆ ನಮಗೆ ಈ ಕೋಸ್ಟಲ್ ರೀಜನ್ ಕರಾವಳಿನಲ್ಲಿ. ಇನ್ನೊಂದು ಪೋರ್ಟಿಗೆ ಅಗತ್ಯ ಖಂಡಿತ ಇಲ್ಲವೇ ಇಲ್ಲ. ಅದರಲ್ಲಿ ಇನ್ನು ಬೇರೆ ಪೋರ್ಟ್ಗಳು ಕೂಡ ಕಾರವಾರ ಇದೆ, ಬೇರೆ ಬೇರೆ ನಮಗೆ ಪೋರ್ಟ್ಗಳು ಬೆಲಿಕೆರೆ ಇದೆ. ಈ ಪೋರ್ಟ್ಗಳ ಕೆಪಾಸಿಟಿನಲ್ಲೂ ಹೋಗ್ತಾ ಇಲ್ಲ. ಸೊ ನಮಗೆ ಯಾಕೆ ಬೇರೆ ಪೋರ್ಟು ಇಲ್ಲಿ ಕಾಸರಗೋಡಿನಲ್ಲಿ ಬಂದು ನಾಶ ಮಾಡಬೇಕು? ಇದು ನನಗೇನು ಅನಿಸುತ್ತೆ ಅಂದರೆ ಈಗ ಹೆಂಗೆ ಬೆಂಗಳೂರಿನಲ್ಲಿ 2ನೇ ಏರ್ಪೋರ್ಟ್ ಮಾಡೋಕ್ಕೋಸ್ಕರ
ಒಂದು 3% ಫ್ಲೈಟಲ್ಲಿ ಓಡಾಡೋ ಶ್ರೀಮಂತರಿಗೋಸ್ಕರ ಮಾಡ್ತಿದ್ರು ಎರಡನೇ ಏರ್ಪೋರ್ಟ್, ಅದು ಅಗತ್ಯ ಇಲ್ವೋ? ಅದೇ ರೀತಿ ಇಲ್ಲಿ ಕಾಸರಗೋಡಿನಲ್ಲಿ ಹೊನ್ನಾವರದಲ್ಲಿ ಪೋರ್ಟ್ ಮಾಡಿ ಜನ ಜೀವನ ನಾಶ ಮಾಡಿ ಶ್ರೀಮಂತರು ಜೇಬು ತುಂಬಿಸೋ ರೀತಿಯಲ್ಲಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ನಡೀತಾ ಇದೆ. ಇದಕ್ಕೆ ನಾವು ಖಂಡಿತ ಇದನ್ನು ಖಂಡಿಸಬೇಕು. ಇದು ಎಲ್ಲ ಜನಪರ ಕಾಳಜಿ ಇರೋರು, ಅದು ಬರೀ ಹೊನ್ನಾವರ ಜನ ಅಷ್ಟೇ ಅಲ್ಲ, ಇಲ್ಲಿ ಕಾಸರಗೋಡಿನಲ್ಲಿರೋ ಜನ ಅಷ್ಟೇ ಅಲ್ಲ, ಮೀನುಗಾರರು ಅಷ್ಟೇ ಅಲ್ಲ, ಎಲ್ಲ ಕರ್ನಾಟಕದ ಪೂರ ಯಾರ್ಯಾರ ಕಾಳಜಿ ಇದೆ. ನಮ್ಮ ಬೇಡಿಕೆ 2 ಮುಖ್ಯವಾದ ಬೇಡಿಕೆಗಳು. ಒಂದು, ಈ ಒಂದು ಪ್ರಾಜೆಕ್ಟ್, ಈ ಒಂದು ಬಂದರು ಪೋರ್ಟನ್ನು ಕಾಸರಗೋಡಿನಲ್ಲಿ ಕಂಪ್ಲೀಟಾಗಿ ಪರ್ಮನೆಂಟಾಗಿ ಕೈ ಬಿಡಬೇಕು. ನಮಗೆ ಹೋರಾಟ ಅಂದಾಗ ಅನೇಕ ದಾರಿಗಳಿರುತ್ತೆ. ನಮಗೆ ಬೀದಿಲಿ ನಿಂತು ಘೋಷಣೆ ಕೂಗೋ ಹೋರಾಟಗಳಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಜಾಗೃತಿ ಮಾಡೋ ಹೋರಾಟಗಳಾಗಿರ್ಬೋದು, ನಮ್ಮ ಮಿನಿಸ್ಟರ್ಗಳು ಅಥವಾ ನಮ್ಮ ಮುಖ್ಯಮಂತ್ರಿ ಅಥವಾ ಯಾರ್ಯಾರು ಅಧಿಕಾರದಲ್ಲಿರ್ತಾರೋ ಅವ್ರ ಮೇಲೆ ಒತ್ತಡ ಹಾಕ್ಬಿಟ್ಟು ಅವ್ರ ಮೇಲೆ ಹೇಳೋದಾಗಿರ್ಬೋದು. ಮತ್ತು ಮುಖ್ಯವಾಗಿ ಕಾನೂನಿನ ಹೋರಾಟನೂ ಭಾಳ ಮುಖ್ಯವಾದ ಅಸ್ತ್ರ. ಯಾವ ಥರ ಬೇಕಾದರೂ ಹೋರಾಟಕ್ಕೆ ನ್ಯಾಯಬದ್ಧವಾಗಿ ಸಂವಿಧಾನದ ಅಡಿಯಲ್ಲಿ ನಾನು ಕೂಡ ಸಾಥ್ ನೀಡಕ್ಕೆ ತಯಾರಿದ್ದೀನಿ. ನಾವು ಕಾನೂನು ಹೋರಾಟ ಮಾಡಬೇಕು ಅಂದರೆ ನಾವು ಒಳ್ಳೆ ಲಾಯರ್ ಇಟ್ಟು ಅದನ್ನು ಹೆಂಗೆ ಯಾವ ರೀತಿಯಲ್ಲಿ, ಯಾಕಂದರೆ ನಮಗೇನು ಗೊತ್ತಾಗಿದೆ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ, ಮೀಡಿಯಾದವರು ಹೇಳಿದ್ದಾರೆ, ಅನೇಕರು ಹೇಳಿದ್ದಾರೆ, ಏನಂದರೆ ಈ NGT ಮತ್ತು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಪಡೆಯೋಕ್ಕೂ ಕೂಡ ಹಿಂಬಾಗಿಲಿಂದ ಪಡೆದಿದ್ದಾರೆ ಈ ಒಂದು ಖಾಸಗಿ ವ್ಯವಸ್ಥೆಗಳು. ಅದನ್ನು ರಕ್ಷಣೆ ಮಾಡೋಕ್ಕೆ ಸರ್ಕಾರನೂ ಒಂದು ರೀತಿ ಕೈಗೊಂಬೆಯಾಗಿ ಪೊಲೀಸ್ ವ್ಯವಸ್ಥೆ ಮತ್ತು ಬೇರೆ ಬೇರೆ ಬಳಸ್ತಾ ಇರ್ಬೋದು ಅಂತ ಆರೋಪ ಬರ್ತಾ ಇದೆ. ಸೊ ನಮಗೆ ಕಾನೂನಲ್ಲೂ ನ್ಯಾಯ ಬೇಕು, ನಮಗೆ ಕೋರ್ಟ್ಸಿಂದ ನ್ಯಾಯ ಬೇಕು. ಆ ನ್ಯಾಯಕ್ಕೋಸ್ಕರ ಹೆಂಗೆ ನನ್ನ ಕಡೆಯಿಂದ ಸಾಥ್ ಇರುತ್ತೋ ಅದನ್ನು ಸಂಪೂರ್ಣವಾಗಿ ಬೆಂಬಲ ಕೊಡೋಕ್ಕೆ ನಾನು ರೆಡಿ. ಥ್ಯಾಂಕ್ ಯು. ಇದು ಯಾರಿಗೂ ಒಳ್ಳೇದಾಗಲ್ಲ, ಇದು ಯಾವುದೇ ಕಾರಣಕ್ಕೂ ಅಗತ್ಯ ಇಲ್ಲ. ಎರಡನೇದು, ಯಾರ್ಯಾರ ಮೇಲೆ ಕೇಸ್ಗಳು ಹಾಕಿದಾರೋ ಇವೆಲ್ಲ ಸುಳ್ಳು ಕೇಸು, ಮಹಿಳೆಯರ ಮೇಲೂ ಹಾಕ್ತಾ ಇದ್ದಾರೆ. 7, 8, 10 ಕೇಸು. ಮಾನಸಿಕವಾಗಿ ಕಿರುಕುಳ ಕೊಡ್ತಾ ಇದ್ದೀರಾ, ಪೊಲೀಸು ಒಂದು ದೈಹಿಕವಾಗಿ ಹಿಂಸೆ ಕೊಡ್ತಾ ಇದ್ದೀರೋ, ಇವರೆಲ್ಲ ಕೇಸ್ಗಳನ್ನ ನೀವು ರದ್ದು ಮಾಡಿ ತೆಗೆದುಹಾಕಿ. ಇವರೆಲ್ಲ ಜನಪರವಾದ ನ್ಯಾಯಕ್ಕೋಸ್ಕರ ನಿಂತಿರೋರು, ಹೋರಾಟ ಮಾಡ್ತಿರೋರು, ಅವ್ರ ಬದುಕಕ್ಕೋಸ್ಕರ ಅವ್ರ ಸಂವಿಧಾನ ಹಕ್ಕುಗಳನ್ನು ಚಲಾಯಿಸ್ತಾ ಇದ್ದಾರೆ. ಸೊ ನಾವು ಈ ಕೇಸನ್ನು ತೆಗೆದುಹಾಕಿ ಅಂತ ಸರ್ಕಾರಕ್ಕೆ ಈ ಬೇಡಿಕೆ ಇಡ್ತಾ ಇದ್ದೀವಿ. ಸೊ ನಾನು ಕೂಡ ಈ ಹೋರಾಟದ, ನಾವು ಇವತ್ತಾಗಲೇ ಅನೇಕ ಜನ ಮೀನುಗಾರರು, ಹೋರಾಟಗಾರರು, ಸಮಾಜಮುಖಿ ಕಾಳಜಿ ಇರೋರು ಎಲ್ಲರ ಹತ್ರ ಮಾತಾಡ್ತಾ ಇದ್ದೀನಿ, ಅವರಿಂದ ವಿಚಾರ ಸಂಗ್ರಹಣೆ ಮಾಡ್ತಾ ಇದ್ದೀನಿ, ಸ್ಥಳ ಪರಿಶೀಲನೆ ಮಾಡೋಕ್ಕೆ ಬಂದಿದ್ದೀನಿ. ನಾನು ಕೂಡ ಈ ಹೋರಾಟಕ್ಕೆ ಎಂದೆಂದೂ ಬೆಂಬಲ ಸೂಚಿಸ್ತೀನಿ. ನಾವು ಬೇರೆ ಬೇರೆ ರೀತಿ ಸೋಷಿಯಲ್ ಮೀಡಿಯಾದಲ್ಲೂ ಹಾಕಿ ನಮಗೆ ಮೀನುಗಾರರ ಜೊತೆ ಮತ್ತು ನ್ಯಾಯದ ಪರವಾಗಿ ನಾವು ಎಂದೆಂದೂ ಹೋಗ್ತೀವಿ, ಹೊನ್ನಾವರ ಜನದ ಪರವಾಗಿ ನಿಂತಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.